ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ, ಏನೋ ಆಗ್ಬಿಡುತ್ತೆ. ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ತರ್ತೀರ, ಹೇಟ್ ಸ್ಪೀಚ್ ಏನು ನನಗೆ ಅರ್ಥ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ. ಭಾಳ ಎಕ್ಸೈಟ್ ಆಗಿಬಿಟ್ಟಿದ್ದರು. ನನಗೆ ಅಡ್ಡ ಹಾಕ್ಕೊಂಡು ಅಲ್ಲೆಲ್ಲ ಎಲ್ಲ ಮೂತಿಗೆ ಬಂದು ಹಿಡಿತಾ ಇದ್ರು. ನಾನು ಇದೇನಪ್ಪ ಇದು ಫಸ್ಟ್ ಅವರೇ ಮಾಡ್ತಾರಂತ ನಿಮ್ಮ ಅಭಿಪ್ರಾಯ? ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ, ಆಲ್ರೆಡಿ ಮುದ್ರಣ ಆಗಿರುವಂತ ಒಂದು ನಿಮಿಷ, ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು, ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರುತ್ತದೆ ನಿಮ್ಗೆ? ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ. ಅವಾಗ ನಾನು ನೀವು ಕೇಳಿಸ್ಕೊಂಡ್ರೆ ಏನೋ ಗೊತ್ತಾಗ್ಲಿಲ್ಲ. ದಿ ಸೆಡ್ ಪ್ರಾವಿಷನ್ ಶೆಲ್ ನಾಟ್ ಎಕ್ಸ್ಟೆಂಡ್ ಟು ಎನಿ ಬುಕ್, ಪಾಂಪ್ಲೆಟ್, ಪೇಪರ್, ರೈಟಿಂಗ್, ಡ್ರಾಯಿಂಗ್, painting, representation or figure in electronic form or otherwise publication of which is proved to be justified as being for the public good on the ground of such book. ಅಂದ್ರೆ ಏನು ಅರ್ಥ ಅಂದರೆ, ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನು ಪ್ರಿಂಟ್ ಆಗಿದೆ, ತಾವು ಹೇಳಿದ್ರಿ ಪ್ರಿಂಟ್ ಆಗೋಗ್ಬಿಟ್ಟಿದ್ದೆಲ್ಲ, ಈಗೇನು ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಯಾಕೆಂದರೆ ಅದನ್ನು ಹಾಗೆ ಬಿಟ್ಟರೆ ಅದು ಹಳೆ ಪಬ್ಲಿಕೇಶನ್ನು ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ಇಲ್ಲದೇ ಇದ್ದರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ. ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನು ಡೇಟ್ ಹಾಕಕ್ಕೆ ಬರೋದಿಲ್ವಾ? ಹಿಂದ್ಗಡೆ ಡೇಟ್ ಹಾಕಕ್ಕೆ ಬರೋಲ್ವಾ? ಅದಕ್ಕೆ ಅದು ಕವರ್ ಆಗ್ತದೆ. ದಟ್ ಈಸ್ ವೈ ದಿಸ್ ಪ್ರಾವಿಷನ್ ಇಸ್ ಮೇಡ್. ಇದರ ಮುಂದಾಲೋಚನೆ ಇಲ್ಲದಲೇ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಪ್ರತಿಪಕ್ಷ ಮಾತ್ರ. ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾರು ಇರ್ಲಿ, ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ನಿಮಿಷ ಪ್ರೆಸೆಂಟ್ ಆಗ್ಲಿ ಮುಗಿಸ್ಬಿಡ್ತೀನಿ. ಆಗೋಯ್ತು, ಮುಗಿಸೇ ಬಿಡ್ತೀನಿ. ಯಾರು ಮುಗಿಸ್ತೀರಾ? ಅಲ್ಲ, ವಿರೋಧ ಪಕ್ಷ ಮುಗಿಸಕ್ ತಂದಿರೋದು ಇದು. ವಿರೋಧ ಪಕ್ಷ ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಅದಕ್ಕೆ ಈ ಶಬ್ದನು ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ. ಮುಗಿಸೇ ಬಿಡ್ತೀರಿ ನಮ್ಮನ್ನಂತ. ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನ ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡೋಕ್ಕೇನು, ರೀಪ್ರಿಂಟ್ ಮಾಡೋಕ್ಕೇನಾಗಿದೆ? ಅದು ಕೂಡ ಸಾಧ್ಯ ಇಲ್ಲ. ಅಂಥದ್ದನ್ನು ಬ್ಯಾನ್ ಮಾಡೋ ಅಂಥ ಪ್ರಕ್ರಿಯೆಯೂ ಕೂಡ ಇದರೊಳಗಡೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ತಾವು ನನಗೆ ಅರ್ಥ ಆಯಿತು, ತಾವು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು. ಅದಕ್ಕೆ ಗೃಹ ಇಲಾಖೆ ಕೊಟ್ಟಿದ್ದಾರೆ ತಮಗೆ ರಿಯಾಕ್ಟ್ ಮಾಡಿದ್ದಿಲ್ಲ. ಗೃಹ ಇಲಾಖೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆಯಿತು. ಇಲ್ಲ, ಕೆಲವು ಇದೆ, ಆದರೆ NSS ನಲ್ಲಿ ಕವರ್ ಆಗಲ್ವಾ? ಇಲ್ಲ, ಅದೇನಾಗಿದೆ ಅಂದರೆ, ಯಾವುದು BNSS ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ತಾವು ಮಾತಾಡ್ತೀರಿ, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ 2025 ಹೇಟ್ ಸ್ಪೀಚ್ ಬಿಲ್, ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ. ನನಗೆ ಅನಿಸಿರೋ ಪ್ರಕಾರ 75 ವರ್ಷ ಸ್ವಾತಂತ್ರ್ಯ ಆದಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಬರೆದಂಥ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಇಲ್ಲ, ಆಲೋಚನೆ ನಮ್ಮ ಡಾಕ್ಟ್ರಿಗೆ ಯಾಕೆ ಬಂತು? ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ. ಇದು ಹೃದಯವನ್ನು ಹಿಂಡೋ ಅಂಥದ್ದು. ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರೇ, ಮಾಸ್ಟರ್ ಹಿರಣ್ಣಯ್ಯನವರು ಇದ್ದರು, ಭ್ರಷ್ಟಾಚಾರದವರು ನಾಟಕಗಳು ಮಾಡ್ತಾ ಇದ್ರು, ಲಂಚಾವತಾರ.
ಎದುರುಗಡೆ ಮುಖ್ಯಮಂತ್ರಿ ಕೂರಿಸ್ಕೊಂಡು ಮಾತಾಡೋರು ಅವರು. ಡೆಮಾಕ್ರಸಿ. ಟಿಕೆಟ್ ತಗೊಂಡು ದೇವರಾಜ ಅರಸು ಕೂತ್ಕೊಂಡಿದ್ರು ಅನ್ಸುತ್ತೆ, ಅವ್ರು ಬರ್ತಾ ಇದ್ದಾರೆ ಅವ್ರ ಪುಸ್ತಕದಲ್ಲಿ. ಅದಾದ್ಮೇಲೆ ಅವ್ರನ್ನ ಎರಡನೇ ಕರೆದು ಅವ್ರ ಜೊತೆ ಕಾಫಿ ಕುಡಿದ್ರು. ಅಷ್ಟು ಟೀಕೆ ಮಾಡಿದ್ರು, ಅಷ್ಟು ಟೀಕೆಗಳನ್ನು ಮಾಡಿದ್ರು. ಮಾಡಿದಂಥದ್ದಕ್ಕೆ ಸಹಿಷ್ಣುತೆ ಬೇಕದಕ್ಕೆ. ಇವತ್ತು ನೀವು ತಂದಿರೋಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಏನೇನು ಪದ ತಂದಿದ್ದಾರೆ ಅಂದರೆ ಮಾನಸಿಕ ನೋವು, ಅವನು ಏನಕ್ಕೆ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ, ಮಾನಸಿಕ ನೋವು, ದ್ವೇಷ ಭಾವನೆ, ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಆ ಸ್ವಾತಂತ್ರ್ಯನೇ ವೈಲೇಷನ್. ಹೇಳಿದ್ರು ಚಿತ್ರ ಅಂತ, ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ, ನೀವ್ಯಾರು ಅದು ಕಾಲಮ್ ನೋಡ್ತಾ ಇರ್ತೀನಿ ನಾನು, ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಇದೆ. ಕೆಲವು ಪತ್ರಿಕೆಯವರು ಸತತವಾಗಿ 75 ವರ್ಷದಿಂದ ಕಾರ್ಟೂನ್ ಹಾಕೊಂಬರ್ತಾ ಇದೆ. ಇನ್ಮೇಲೆ ಕಾರ್ಟೂನ್, ನೋ ಕಾರ್ಟೂನ್, ನೋ ಕಾರ್ಟೂನ್. ಕಾರ್ಟೂನ್ ಹಾಕ್ಬೋದು, ದ್ವೇಷ ಆಗ್ಬಾರ್ದು ಅಷ್ಟೇ. ಏನ್ ದ್ವೇಷ ಅದರಲ್ಲಿ ಮಾಡೇನೆ ಹಾಕೋದು. ಇವಾಗ ಹೇಳಿದ್ರಲ್ಲ ವಿರೋಧ ಪಕ್ಷನ ಮುಗಿಸ್ತಾರೆ ಅಂದ್ರೆ ಅದು ತಪ್ಪು ಅಂದ್ರು, ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಅವರು. ಇಲ್ಲ ಇಲ್ಲ ಇಲ್ಲ, ನೀವು ಸುಮ್ನೆ ತಿರುಚಬೇಡ್ರಿ. ಅದನ್ನು ಗೃಹ ಮಂತ್ರಿಗಳು ಹೇಳಿದಾಗ ಇಲ್ಲೇ ತಪ್ಪು ಅನ್ನೋ ನನ್ನ ಮಾತನ್ನ ಮುಗಿಸ್ತೀರ ಅಂದಾಗ ಯಾರನ್ನ ಮುಗಿಸ್ತೀರ ಅಂತ ನೀವು ಕೇಳಿದ್ರಲ್ಲ, ಅದು ದ್ವೇಷಕ್ಕೆ ಪ್ರಚೋದನೆ ಆಗ್ತೈತೆ ಅಂತ ಹೇಳಿದೆ. ನೀವು ಮೈ ಮೇಲೆ ಬಂದಿದ್ದೆಲ್ಲ ಮುಂದೆ ಹೋಗಿ ಕೆಲಸ ಬಿಡ್ರಿ ವಿರೋಧ ಪಕ್ಷದ ನಾಯಕರೇ. ಆಯ್ತು ಶ್ರೀನಿವಾಸ್ ಬಿಡಿ, ನಿನ್ನ ಅಡ್ವರ್ಟೈಸ್ ತಾಣ್ತೀರಿ ಅಡ್ವೈಸ್. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ ಅವರು. ಏನಾದರೂ ಆ ಥರದ ಗಂಭೀರ ಭ್ರಷ್ಟಾಚಾರದಂಥ ಗಂಭೀರ ವಿಚಾರಗಳನ್ನು ಏನಾದರೂ ಮಾಧ್ಯಮದವರು ಮಾಡಿದ್ರೆ ಫಸ್ಟೇ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು. ಇಷ್ಟಿಂದ ಬೇಲ್ ಇರಲಿಲ್ಲ, ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು ಅವರು, ಇಲ್ಲ ಅಂದರೆ ಅರೆಸ್ಟ್ ಅವರು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಯಾರೋ ಒಬ್ಬ ಯಾವುದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟರೆ ಇಡೀ ಸಂಸ್ಥೆಯ ಮೇಲೇ ಕೇಸು. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲಿಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತೆ ನಿಮಗೆ? ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನ? ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದು ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ, ದುಡ್ಡು ವಸೂಲಿ, ಈಗಂತೂ ದುಡ್ಡು ವಸೂಲಿ ಜಾಸ್ತಿ ಆಗಿದೆ, ಇನ್ನಷ್ಟು ಮಾಡ್ತಾ ಇದ್ದೀರಾ. ಇದು ಅಷ್ಟೇ, ಈ ಬೇಲೆ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್ ಗೋ ಟು ಜೈಲ್ ಬಿಲ್. ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ? ಈ ದೇಶದಲ್ಲಿ ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ಈಗಾಗಲೇ ಈ BNS ಆಕ್ಟ್ ಇದೆಯಲ್ಲ ನೋಡಿ, ಇದೆ ಕೇಂದ್ರ ಸರ್ಕಾರ ತಂದಿರುವಂಥದ್ದು BNS ಆಕ್ಟ್. ಇದರಲ್ಲಿ ನೀವು ಏನೇನು ಪನಿಷ್ಮೆಂಟು ಏನು ಮಾಡಿದ್ರೆ ಅಂತ ಆಲ್ರೆಡಿ ಇದೆ, ನಮ್ಮ ಕಾನೂನಲ್ಲೇ ಇದೆ, ಹೊಸದಾಗೇನು ತರೋ ಅಂಥ ಅವಶ್ಯಕತೆನೇ ಇಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪಪ್ರಕರಣ 1ರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ 5 ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರಾಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರಿಯಾಗುತ್ತದೆ. ಇದು ಆಲ್ರೆಡಿ ಇದೆ. ಯಾವುದು? ನಮ್ಮ BNS ಭಾರತೀಯ ನ್ಯಾಯ ಸಂಹಿತೆ 23ರಲ್ಲೇ ಇದೆ, ಆಲ್ರೆಡಿ ಇದೆ. ಇನ್ನು ಬೇಕಾದಷ್ಟು ಹೇಳ್ತೀನಿ. ಇವ್ರು ಹೇಳಿದ್ಕೆಲ್ಲ ಇಲ್ಲಿ ಈ BNS ಕಾಯ್ದೆಯಲ್ಲೇ ಇದೆ, ಬಹಳಷ್ಟು ಕಾಯ್ದೆ ಇವ್ರು ಹೇಳಿದ್ದೆಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್, ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು, ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾವ್ರು. ಇಷ್ಟಿನಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಹೋರಾಟ ಎಲ್ಲ ಕಾಂಗ್ರೆಸ್ ಅವ್ರು ಭಾಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲ್ಲ, ನಮ್ಮ ಸ್ವಾತಂತ್ರ್ಯ ಎಲ್ಲ ಹೊರಟೋಗ್ಬಿಟ್ಟಿದೆ ಅಂತ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಮತ್ತೆ ಎಮರ್ಜೆನ್ಸಿ, ಪತ್ರಿಕಾ ಎಮರ್ಜೆನ್ಸಿ.
ಒಂದ್ಸರಿ ಪತ್ರಿಕೆಯವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದ್ಸರಿ ಜೈಲಿಗೆ ಹೋಗಿದ್ದಾರೆ. ಮತ್ತೊಂದು ಸರಿ ಇದನ್ನು ಕಳ್ಸೋದಕ್ಕೆ ನಾವು ಇರ್ತಿರೋದ್ರ ಜೊತೆ, ಯಾಕಂದ್ರೆ ಫಸ್ಟ್ ನಾವು ಓದ್ತೀರಿ, ಹಿಂದೆ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ. ಅದರಿಂದ ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟ್ ಆಗಿ ಏನು ಅಶ್ವತ್ಥನಾರಾಯಣ ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ವೋಟ್ ಬ್ಯಾಂಕ್ ಯಾರನ್ನೋ ಸಂತೃಪ್ತಿ ಮಾಡೋಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು, ಅದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ. ಇಲ್ಲಿ ನೀವು ಭಾಷೆನೂ ಮಾಡಿರೋವಂಥದ್ದು ಮಾನಸಿಕ ನೋವು, ಸಾಮಾಜಿಕ ಹಾನಿ, ದ್ವೇಷದ ಭಾವನೆ, ಈ ಥರದ್ದೆಲ್ಲ ವರ್ಡ್ಗಳೂ ಹಾಕಿದ್ದೀರ ಇದರಲ್ಲಿ. ಇಲ್ಲಿ ಅಪರಾಧ ಸಾಬೀತ ಮಾಡೋ ಅಂಥದ್ದಕ್ಕೆ ಅವನ್ನ ಆಚೆ ಬರೋ ಒಳಗಡೆ ಅವನಿಗೆ ಏನೇನು ಆಗಬೇಕು ಆ ಶಿಕ್ಷೆ ಅಷ್ಟು ಆಗಿರ್ತದೆ. ಅವನ ಅಪರಾಧ ಮಾಡದೇ ಇದ್ರೂ ಕೂಡ ಇರೋವಂಥ ಕಾನೂನಲ್ಲಿ ಅವನ ಅಪರಾಧ ಮಾಡದೆ ಒಳಕೋಬಿಟ್ಟಿರ್ತಾನೆ. ಕೋರ್ಟು ಎಲ್ಲ ಅಲ್ದು ಬರೋ ಅಷ್ಟೊತ್ತಿಗೆ ನಿರಪರಾಧಿ ಅಂತ ಅವನಿಗೇನು ಶಿಕ್ಷೆ ಆಗಬೇಕು ಅಷ್ಟು ಶಿಕ್ಷೆ, ಅಷ್ಟು ನಿಮ್ಮ ಪ್ಯಾರಾದಲ್ಲಿದೆ. ಒಂದು ರೀತಿ ಡಿಜಿಟಲ್ ಸ್ವಾತಂತ್ರ್ಯದ ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲಿನ ಆಕ್ರಮಣ ಅಂತ ಹೇಳ್ಬೋದು. ಇವು ಒಂದು ರೀತಿ ಆಕ್ರಮಣನೇ ಮಾಡ್ತಾ ಇದ್ದಾರೆ ಇದ್ರ ಮೇಲೆ. ಇದನ್ನ ಏನಾದ್ರು ಅಂದರೆ ರಾತ್ರೋರಾತ್ರಿ ಬ್ಲ್ಯಾಕ್ ಮಾಡ್ಬೋದು ಅವರು, ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಏನೇ ಕಂಟೆಂಟ್ ಬಂದರೂ ಅದನ್ನು ಇಮಿಡಿಯೇಟ್, ನನಗಂತ ಪತ್ರಿಕೆನೇ ಸೀಸ್ ಮಾಡ್ತಾರೋ, ಎಲೆಕ್ಟ್ರಾನಿಕ್ ಮೀಡಿಯಾನೇ ಸೀಸ್ ಮಾಡ್ತಾರೋ, ಇಮಿಡಿಯೇಟಾಗಿ ಸೀಸ್ ಮಾಡ್ಬೋದು. ನಿಮ್ದೇನ ಬಂದಿದ್ರೆ ಅದನ್ನೇ ಸೀಸ್ ಮಾಡ್ಬೋದು. ಆ ಥರ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದು ಒಂದು ರೀತಿ ಕಾನೂನು ಏನಿದೆ ಆ ಕಾನೂನನ್ನು ಒಂದು ರೀತಿ ಗಾಳಿಗೆ ತೂರಿರುವಂಥದ್ದು ಕಾಣಿಸ್ತಾ ಇದೆ. ಅಧ್ಯಕ್ಷರೇ, ಇವರು ಮಾಡೋದ್ರಲ್ಲೂ ಕೂಡ ಮತ್ತೆ ಗೂಗಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇದು, ಅದರಲ್ಲಿ ಅಸಾಮರಸ್ಯ ಅಂತ ಇದೆ, ಇದೆಯಾ ಇದರಲ್ಲಿ ಪದ ಕನ್ನಡ ಡಿಕ್ಷನರಿಯಲ್ಲಿ? ಸಾಮರಸ್ಯ ಅಂತ ಇದೆ, ನಾನು ಬರೆದಿದ್ದೀನಿ ಸಾಮರಸ್ಯ. ಅಸಾಮರಸ್ಯ ಅಂತ ಇದೆ, ಅಸಾಮರಸ್ಯ. ದ್ವೇಷ ಅಪರಾಧ ಅಂತ, ದ್ವೇಷ ಭಾಷಣ ಇದೆ, ದ್ವೇಷ ಅಪರಾಧ ಎಲ್ಲಿದೆ? ಈ ಕಾನೂನು ತರುವಾಗ ನೀವು ಹಿಂಗೆಲ್ಲ ಹಾಕ್ಬಿಟ್ರೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂತೀರ ನೀವೆಲ್ಲ. ನೆನ್ನೆ ನೋಡಿದ್ದೀರ ಮಂತ್ರಿ ಏನೋ ಬರ್ಕೊಟ್ಟಿದ್ನ ಓದಿದ್ದು ಮಾಡಿ ಎಷ್ಟು ಅನಾಹುತ ಆಯಿತು. ಮತ್ತೆ ಇದೆ ಈ ಥರದ್ದೆಲ್ಲ ನೀವು ತಪ್ಪುಗಳು ಮಾಡಿದ್ದೀರ. ಈ ಥರ ತಪ್ಪುಗಳಿರೋಂಥ ಬಿಲ್ ಇದು. ಹೌದು, ಇಲ್ಲಿ ಬರ್ದಿದ್ದೀರಲ್ಲ ನೀವು, ಅಸಾಮರಸ್ಯ ಅಂತ ಬರ್ದಿದ್ದೀರಾ. ಹೇಟ್ ಕ್ರೈಮ್ ಮತ್ತು ದ್ವೇಷ ಭಾಷಣನೇ, ಅದೆರಡೂ ಒಂದೇ ಆಗೋದಿಲ್ಲ. ಅಲ್ಲ, ನೀವು ಅಪರಾಧ ಯಾವುದಿದೆ? ದ್ವೇಷ ಅಪರಾಧ ಅಂತ ಕನ್ನಡದಲ್ಲಿ ಎಲ್ಲಿದೆ? ಯಾವ ದ್ವೇಷ? ಹೌದು, ದ್ವೇಷ ಅಪರಾಧ ಅಂತ ಇರೋದು ಹೇಟ್ ಕ್ರೈಮ್. ಗೂಗಲ್ ಟ್ರಾನ್ಸ್ಫರ್ ಅಷ್ಟೇ. ನಾನು ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ನಾನು ಡಿಕ್ಷನರಿಗೆ ಹೋಗಿದ್ದೀನಿ, ಇದನ್ನ ಡಿಕ್ಷನರಿಯಲ್ಲಿ ಎಲ್ಲೂ ಈ ಪದ ಕಾಣಿಸಿಲ್ಲ, ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನ. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ. ಡೆಫಿನೇಷನ್ ಏನಾನ ಹೇಳಿ ಅವರು ಇದೆಯಾ ಅಂತ. ಕನ್ನಡ ನಿಘಂಟಲ್ಲಿ ಇದೇನಾನ ಇದೆಯಾ? ದ್ವೇಷ ಮಾಡೋದು ಅಪರಾಧ ಅಂದ್ರೆ ದ್ವೇಷ ಅಪರಾಧ. ಹಂಗೆ ಒಂದ್ ಕನ್ನಡ ನಿಘಂಟ್ ಬರ್ದವ್ರಪ್ಪ, ನೀನ್ ಬರ್ದಿಲ್ಲ. ದ್ವೇಷ ಅಪರಾಧ ಅಲ್ಲಪ್ಪ, ನೀನ್ ನಿಘಂಟ್ ಬರ್ದಿಲ್ಲ. ದ್ವೇಷ ಸಾಧಿಸ್ತಾನೆ ಅದು ಅಪರಾಧ ಅಂತ. ಸಿಂಪಲ್ ಅಪರಾಧನೇ. ದ್ವೇಷ ಅಪರಾಧ ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಬಹಳ ಸಿಂಪಲ್ ಅಪರಾಧನೇ. ಸುರೇಶ್ ಅವರೇ, ದ್ವೇಷ ಅಪರಾಧ ದ್ವೇಷ ಅಪರಾಧ. ಅವರು ತಲೆ ಅಲ್ಲಾಡ್ತಾವ್ರು ನೋಡಿ ಸಭಾಧ್ಯಕ್ಷ, ಕರೆಕ್ಟ್ ಐತೆ ಅಂತ. ಆಯ್ತು, ಅದು ನಮ್ಮ ಇದರಲ್ಲಿ ಕನ್ನಡ ಡಿಕ್ಷನರಿಯಲ್ಲಿ ಇರಲಿಲ್ಲ, ಅದಕ್ಕೆ ಅದರಲ್ಲಿ ಸೇರಿಸ್ತೀನಿ. ಸುರೇಶ್ ಅವರು ಈ ಥರ ಒಂದು ಹೊಸ ಡಿಕ್ಷನರಿ ಬರೆದ್ಬಿಟ್ಟು ಈ ಪದಗಳನ್ನೆಲ್ಲ ಹೊಸದಾಗಿ ಸೇರ್ಸೋಕ್ಕೆ ನಾನು ವ್ಯವಸ್ಥೆ ಮಾಡೋದು. ಸುರೇಶ್ ಕುಮಾರ್ ಅಲ್ಲ ಸರ್, ಓನ್ಲಿ ಸುರೇಶ್ ಬೈರಿತಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.